ಕಾವೇರಿಗಾಗಿ ಕದನ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಹಿನ್ನೆಲೆ ವಾಹನ ಸಂಚಾರದಲ್ಲಿ ವ್ಯತ್ಯಯ ಕಂಡು ಬರಲಿದೆ. ನೋಡಿ, ಕಾವೇರಿಗಾಗಿ ಕದನ ಆರಂಭ ಆಗಿದ್ದು ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಆಗುತ್ತೆ. ಕರ್ನಾಟಕ ಬಂದ್ ಆಗುವ ಹಿನ್ನೆಲೆಯಲ್ಲಿ ವಾಹನ ಸಂಚಾರದಲ್ಲಿ ವ್ಯತ್ಯಯ ಕಂಡು ಬರುತ್ತೆ. ಆಟೋ, ಬಸ್ ಇರಲ್ಲ. ಆಸ್ಪತ್ರೆ ಬಿಟ್ಟು ಎಲ್ಲಾ ಶಾಪ್ಗಳು ಕ್ಲೋಸ್ ಆಗಿರುತ್ತೆ. ಇನ್ನು ಕೆಲವು ಖಾಸಗಿ ಶಾಲೆಗಳಿಂದ ಕರ್ನಾಟಕ ಬಂದ್ಗೆ ಬೆಂಬಲ ನೀಡಿದ್ದು ಎಲ್ಲವೂ ಬಂದ್ ಅಂತ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ. ಎಷ್ಟೇ ದೊಡ್ಡ ಹೋರಾಟವಾದರೂ ಯಾರಿಗೂ ತೊಂದರೆ ಆಗಲ್ಲ, ಬೆಂಕಿ ಹಚ್ಚಲ್ಲ, ಗಲಾಟೆ ಮಾಡಲ್ಲ, ಶಾಂತಿಯುತ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದು. ಮತ್ತೊಂದು ಕಡೆ ಇನ್ನು ಒಪ್ಪದ ಕೆಲ ಸಂಘಟನೆಗಳು ಇಲ್ಲಿ ಹೋರಾಟಕ್ಕೆ ಒಂದು ಕಡೆ ರೆಡಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಏನು ಕೆಲ ಸಂಘಟನೆಗಳು ಒಪ್ತಾ ಇಲ್ಲ. ಈ ಒಂದು ಕರ್ನಾಟಕ ಬಂದ್ ಮಾಡಲಿಕ್ಕೆ ಒಪ್ತಾ ಇಲ್ಲ. ನೋಡಿ, ಕಾವೇರಿ ಹೋರಾಟ ಈಗ ಕರ್ನಾಟಕ ಬಂದ್ಗೆ ಮುಂದಾಗಿರುವಂಥದ್ದು. ಕರ್ನಾಟಕ ಬಂದ್ ಹಿನ್ನೆಲೆ ವಾಹನ ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ. ಆಟೋ ಇರೋದಿಲ್ಲ, ಬಸ್ ಇರೋದಿಲ್ಲ. ಆಸ್ಪತ್ರೆ ಬಿಟ್ಟು ಎಲ್ಲಾ ಶಾಪ್ಗಳು ಕ್ಲೋಸ್ ಆಗಿರುತ್ತೆ ಬಹುತೇಕ. ಇನ್ನು ಕೆಲವು ಖಾಸಗಿ ಶಾಲೆಗಳಿಂದಲೂ ಕೂಡ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಸೂಚಿಸಿವೆ. ಎಲ್ಲವೂ ಬಂದ್ ಅಂತ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ. ಆಗಸ್ಟ್ 13ನೇ ತಾರೀಕು ಎಲ್ಲವೂ ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ. ಆಸ್ಪತ್ರೆ ಇರುತ್ತೆ ಬಿಟ್ರೆ ಮಿಕ್ಕಿದ್ದೆಲ್ಲವೂ ಬಂದಾಗಿರುತ್ತೆ. ಆಟೋ ಸಿಗೋದಿಲ್ಲ, ಬಸ್ಗಳು ಸಿಗೋದಿಲ್ಲ, ಸಂಚಾರಕ್ಕೆ ಸಮಸ್ಯೆ ಉಂಟಾಗುವಂಥದ್ದು ಕಂಪ್ಲೀಟ್ ಎಲ್ಲ ಬಂದಾಗಿರುತ್ತೆ ಅಂತ ಇಲ್ಲಿ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ. ಇನ್ನು ಎಷ್ಟೇ ದೊಡ್ಡ ಮಟ್ಟದ ಹೋರಾಟವಾದರೂ ಕೂಡ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇಲ್ಲಿ ಬೆಂಕಿ ಹಚ್ಚಲ್ಲ, ಗಲಾಟೆ ಮಾಡಲ್ಲ, ಶಾಂತಿಯುತ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಇನ್ನು ಹೋರಾಟಕ್ಕೆ ಒಂದ್ ಕಡೆ ಸಿದ್ಧತೆ ಆಗ್ತಿದ್ರೆ, ಮತ್ತೊಂದು ಕಡೆ ಕೆಲ ಸಂಘಟನೆಗಳು ಒಪ್ತಾ ಇಲ್ಲ ಇದಕ್ಕೆ. ತಮಿಳುನಾಡಿಗೆ ಬಿಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡೋದ್ರ ಮುಖಾಂತರವಾಗಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿರುವಂತಹ ಕನ್ನಡ ಪರ ಹಿರಿಯ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಈಗ ಆಲ್ರೆಡಿ ನೀವು ಅನೌನ್ಸ್ ಮಾಡಿದ್ದೀರಾ 13ನೇ ತಾರೀಕು ಹೋರಾಟ ಮಾಡ್ತೀವಿ ಅಂತ ಹೇಳಿ. ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀರಾ? 13ನೇ ತಾರೀಕು ಕರ್ನಾಟಕ ಬಂದ್ ಅದ್ಭುತವಾಗಿ ಆಗುತ್ತೆ. ನಾವು ಪ್ರಕಾರ ಇಡೀ ರಾಜ್ಯದಲ್ಲಿ ಬಂದ್ ಆಗುತ್ತೆ. ಲಾರಿಗಳು ಬಂದ್ ಮಾಡ್ತವೆ, ಬಸ್ಗಳು ಬಂದ್ ಮಾಡ್ತಾರೆ, ರಿಕ್ಷಾ ಬಂದ್ ಮಾಡ್ತಾರೆ, ವಾಹನಗಳು ಬಂದ್ ಮಾಡ್ತಾರೆ, ಅಂಗಡಿಗಳು ಬಂದ್ ಮಾಡ್ತಾರೆ, ಹೋಟ್ಲ್ಗಳು ಬಂದ್ ಮಾಡ್ತಾರೆ. ಅವರೆಲ್ಲರಿಗೂ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ರಾಜಕೀಯ ಬೇಡವೇ ಬೇಡ. ಇದು ಮೇಕೆದಾಟಿಗೆ ಅನ್ಯಾಯ ಆಗ್ತಾ ಇದೆ, ಉತ್ತರ ಕರ್ನಾಟಕ ಅನ್ಯಾಯ ಆಗ್ತಾ ಇದೆ, ಹೈದರಾಬಾದ್ ಕರ್ನಾಟಕ ಅನ್ಯಾಯ ಆಗ್ತಾ ಇದೆ, ಮಹದಾಯಿಗೆ ಅನ್ಯಾಯ ಆಗ್ತಾ ಇದೆ, ಎಲ್ಲವನ್ನೂ ಹೇಳಿದ್ದೇವೆ. ಆ ದೃಷ್ಟಿಯಿಂದ ಬಂದ್ 13ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಸಂಪೂರ್ಣ ಯಶಸ್ವಿ ಆಗುತ್ತೆ. ಈಗ ಕರ್ನಾಟಕ ಬಂದ್ ಮಾಡೋದ್ರಿಂದ ಸಾಕಷ್ಟು ಜನ ಸಮಸ್ಯೆಗಳನ್ನ ಅನುಭವಿಸ್ತಾರೆ. ಯಾಕಂತಂದ್ರೆ ಅವತ್ತಿನ ದಿನ ಎಲ್ಲವೂ ಬಂದ್ ಇದ್ರೆ, ಬಟ್ ಒಂದು ಕಡೆಗೆ ನಿಮ್ಮ ಹೋರಾಟ ಮತ್ತೊಬ್ಬರಿಗೆ ತೊಂದರೆ ಕೊಡುವ ನಿಟ್ಟಿನಲ್ಲಿ ಹೋಗುತ್ತಾ ಅಥವಾ ಶಾಂತಿಯುತವಾಗಿರುತ್ತಾ? ಬಂದು ಸಂಪೂರ್ಣ ಶಾಂತಿ, ಯಾರಿಗೂ ತೊಂದರೆ ಇಲ್ಲ. ಆಸ್ಪತ್ರೆಗಳು ತೆಗೆದಿರ್ತವೆ, ಔಷಧಿ ಅಂಗಡಿ ತೆಗೆದಿರ್ತವೆ, ಯಾರಿಗೂ ತೊಂದರೆ ಇಲ್ಲ, ಒಂದು ಚೂರು ತೊಂದರೆ ಇಲ್ಲ. ಇದು ಬಹಳ ಶಾಂತಿಯುತವಾದಂಥ ಬಂದ್. ಯಾರಿಗೂ ಗಲಾಟೆ ಮಾಡೋದಾಗ್ಲಿ, ಬೆಂಕಿ ಹಚ್ಚೋದಾಗ್ಲಿ ಯಾವುದೇ ಇಲ್ಲ. ಬಹಳ ಪ್ರೀತಿಯಿಂದ ಅಭಿಮಾನದ ಮೇಲೆ ಮಾಡ್ತಕ್ಕಂಥ ಕರ್ನಾಟಕ ಬಂದ್. ಈಗ ಕರ್ನಾಟಕ ಬಂದ್ಗೆ ಸಂಪೂರ್ಣವಾಗಿ ಎಲ್ಲಾ ಸಂಘಟನೆಗಳ ಬೆಂಬಲ ಸಿಕ್ಕಿದೆಯಾ ಸರ್? ಎಲ್ಲರನ್ನೂ ಬೆಂಬಲ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀವಿ. ಕೆಲವು ಸಾರಿ ಸ್ವಲ್ಪ ಜಾರ್ಬೋದು, ಅದರಿಂದ ತಪ್ಪೇನಿಲ್ಲ. ಎಲ್ಲರ ಬೆಂಬಲ ಕೊಡಬೇಕು ಅಂತ ಕಳಕಳಿಯಿಂದ ಮನವಿ ಮಾಡ್ತೀವಿ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಕರ್ನಾಟಕ ಬಂದ್ ಮಾತ್ರ ಯಾವುದೇ ರೀತಿಯಾಗಿ ತಪ್ಪೋದಿಲ್ಲ. 100% ಕರ್ನಾಟಕ ಬಂದ್ ಇರುತ್ತೆ. ಆದ್ರೆ ಯಾವುದೇ ರೀತಿಯಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ವಾಟಾಳ್ ನಾಗರಾಜ್ ಅವರು ತಿಳಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.